ದಿನ ಕಳ್ಕೋಬೇಕು. ನಮಾಜ್ ಮಾಡೋದ್ರಿಂದ ನಮ್ಮ ಮನೆಯೊಳಗೆ ಎಲ್ಲ ಥರ ಬರ್ಕತ್ ಕೊಡ್ತಾರೆ. ಯಾರು ಬರ್ಕತ್ ಅಂತ ಬರ್ಕತ್ತೆ ಸಾಮಾನ್ಯ ಜನರಿಗೆ ಬರ್ಕತ್ ಕೊಡೋದಿಲ್ಲ ಅಂತ ಬರ್ಕತ್. ಕಬರ್ದಾಗ ಅಮೌಂಟ್ ಅದಾಬ್ ದೂರ ಮಾಡ್ತಾರೆ ಅಲ್ಲಾತಾರೆ. ಕಬರ್ದಾಗ ಬಾಬ್ ಅಂತ ಅದಾಬ್ರಿ. ಒಂದು ಸರಿಗೆ ಯಹೂದಿ ಹೆಣ್ಮಗಳು ಬಂದ ಅಮ್ಮ ಆಯಿಷಾ ರಜಿ ಕೇಳ್ಕೊತಾರೆ, ನೋಡಿ ನನಗೆ ಸ್ವಲ್ಪ ಏನಾದ್ರೆ ತಿನ್ನಕ್ಕೆ ಕೊಡ್ರಿ. ಅಲ್ಲಾಹ್ ತಾಲ ನೀವನ್ನ ದಜ್ಜಾಲ್ ಫಿತ್ನೆಯನ್ನು ಉಳಿಸಲಿ ಮತ್ತು ಕಬರ್ ಆಧಾರದ ಮೇಲೆ ಉಳಿಸಲಿ ಅಂತ ಹೇಳ್ತಾರೆ. ಹರಿಕೆ ಕೊಡ್ತಾರೆ ಯಹೂದಿ ಹೆಣ್ಮಗಳು ಬಂದ. ಅಷ್ಟಾಗ ಪೈಗಂಬರ್ ಸಲ್ಲಾಲ್ಲಾಹು ಬರ್ತಾರು. ಅಮ್ಮ ಆಯಿಷಾ ರಜಿ ಅವರು ಪೈಗಂಬರ್ ಸಲ್ಲಾಲ್ಲಾಹು ಕೇಳ್ತಾರೆ, ಪೈಗಂಬರ್ರೆ ಕಬರ್ದಾಗ ಅದಾಬ್ ಆಗ್ಬೇಕನ್ನ ಹೇಳ್ತಾರೆ. ಕಬರ್ದಾಗ ಅದಾಬ್ ಆಗ್ತಾರೆ. ಕಬರ್ದಾಗ ಯಾವ ರೀತಿ ಅದಾಬ್ ಆಗತ್ತಪ್ಪ ಅಂದ್ರೆ ಚೀರಾಡುದು ಗೋಳಾಡುದು ನರಮಾಡುದು ಕಬರ್ದಾಗ ಹೇಳ್ತಿರಲ್ಲ, ಮೂರು ಪ್ರಾಣಿಗಳಿಗೆಲ್ಲ ಕಳ್ಸತ್ರಿ. ಆದ್ರೆ ಮನುಷ್ಯರಿಗೆ ಕೇಳಿದ್ರೆ ನಾನು ದುವಾ ಮಾಡ್ತಿದ್ನಿ, ನನ್ನ ಮೆಂಚ್ ಕೇಳಿದ್ರೆ ಅರ್ಥ ಮಾಡಲಿಲ್ಲ. ಯಾಕಂದ್ರೆ ಮಂದಿ ಹೋಗಿರು ಮುಗಿದ್ ಬಿಟ್ಟಿಟ್ಟಾರು ಓಡ್ ಹಂಗ ಹೇಳ್ತೀವಿ ಹುಗುದ್ ಬಂದಿಗೆ ಹೆಂಗೆ ಅದ್ರ ಸಂಬಂಧ ದುವಾ ಮಾಡಿದ್ರೆ ಸಾಕಲ್ಲ. ಇವತ್ತಿನ ದಿವಸದಾಗ ಪೈಗಂಬರ್ ದುವಾ ಮಾಡಿದ್ರ ಅಂದ್ರೆ ಕಬರ್ದಾಗ ಆದಾಬ್ ನಮ್ಗೆ ಗೊತ್ತಾಗಿತ್ತು ಅಂದ್ರೆ ನಾವು ಯಾವ್ದೋ ಬಂದಿರೋ ಹುಡುಗ ಬರ್ತಿರ್ಕಿಲ್ಲ, ನಾವು ಮನ್ ಮಾಡಿ ಬರ್ತಿರ್ಕಿಲ್ಲ, ನಾವು ಹಂಗ ಹಾಸಿ ಬಂದ್ಬಿಟ್ಟಿದ್ದು ನಾವು. ಆಗ ಕಲಿಲ್ಲ ಅಮ್ಮ ಆಯಿಷಾ ರಜಿ ಅವರು ಪ್ರತಿ ನಮಾಜ್ ಆದ ನಂತರ ಕಬರ್ ಆದಾಬಿಗೆ ದುವಾ ಬೆಳಕತ್ರಿ. ಅಲ್ಲ ಕಬರ್ ಆದಾಬನ್ನ ಉಳಿಸೋದಕ್ಕೆ ದುವಾ ಬೆಳಕತ್ತಾರ. ದಜ್ಜಾಲ್ ಫಿತ್ನೆ ಅಂದ್ರೆ ದಜ್ಜಾಲ್ ಬರ್ತಾನಂದ್ರೆ ಎಲ್ಲ ಪೈಗಂಬರ್ ಗೊತ್ತೈತೆ. ಆದ್ರೆ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಒಂದು ಮಾತಾಡ್ತಿದ್ದೇವೆ. ಏನಪ್ಪಾ ಅಂದ್ರೆ ಒಂದು ಮಾತ ಅವನ ಹಣಿ ಮ್ಯಾಗಿ ಒಂದ ಕಂಡಿರ್ತೈತಿ ಮತ್ತೆ ಕಾಫಿರತ್ ಬರ್ತಿರ್ತಾರೆ. ಯಾವುದೋ ನಬಿ ತಮ್ಮ ಜನ ನಮಗೆ ಹೇಳಿದಿಲ್ಲ, ನಾನು ನಮ್ಮ ಉಮ್ಮದಿ ತಿಳಿಸಿದ್ರು. ಕೂಡಿಸಿರ ಅರ್ಥ ಆಗ್ತಲ್ಲ. 5 ವರ್ಷ ನಮಾಜ್ ಮಾಡಿದ್ವು ಅಂದ್ರೆ ಕೂಡಿಸಿರ ಅರ್ಥ 15 ವರ್ಷದ ಹಾಗೆ ಹೇಳ್ತಾರೆ. ಕೂದಲು ಸಣ್ಣ ಎತ್ತಿ ರೇಜರ್ ಬಾಂಗ್ ಹಾಕೋದು. ಯಾವ ಮನುಷ್ಯ 5 ಹೊತ್ತು ನಮಾಜ್ ಮಾಡ್ತಾನೋ ಅವನ ಕಣ್ಣು ಮುಂಚೆ ಕಣ್ಣು ತೊಳೆದು ಪಾರು ಮಾಡ್ತಾನೋ ಮತ್ತು ಅದ್ರ ರಸ್ತೆಯಲ್ಲಿ ಜಹನ್ನಮದ ಆಗಿರಲ್ಲ. ಯಾವ ಮನುಷ್ಯ ನಮಾಜ್ ಮಾಡಂಗಿಲ್ಲ ಅಲ್ಲಿ ಕಟ್ಟಾಗೋದು ಅಲ್ಲಿ ತಳಬಿಡ್ದು, ಅಲ್ಲೇ ಕಟ್ಟಾಗೋದು ಅಲ್ಲೇ ತಳಬಿಡ್ದು. 4ನೇದು ನಮ್ಮ ಕೈ ಒಳಗೆ ಸರ್ಟಿಫಿಕೇಟ್ ಸಿಗ್ತದೆ. ರಾಜಕೀಯ ನಮ್ಗೆ ಜನದಾಗ ಯಾವುದೋ ಅನ್ಸ್ಕಿಲ್ಲ ನಮಗೆ ಐತೆ ಅಂದ್ರೆ ನಾವು ನಕ್ಕೋತ ಜನದ ಹೋಗಿ. ಯಾಕಪ್ಪ ಅಂದ್ರೆ ಈ ದುನಿಯಾದ ಬಾಳ 60-70 ವರ್ಷದ ಜನ ಐತೆ. ಅಷ್ಟು ಸಂಬಂಧ ನಮ್ಗೆ ಹಾಕಿರೋದು ನಾವು ಬರ್ಬಾದ್ ಮಾಡ್ಕೋಬಾರ್ದು. ಸಾಬಾರಜ್ ನೋಡ್ರಿ ಮನ್ಕಲ್ ಮೋತನ 20 ವರ್ಷದಿಂದ ಮನ್ಕಲ್ ಮೋತ ಹರಿಗಾಯ್ತಿದ್ರು. ಇವತ್ತು ದಿವಸ ಸಾವಿರ ರಂಜಿ ಹಿಂಸಿರಾತಿದ್ರು. ಯಾಕ್ರೆ ನಮ್ಮ ಕಡೆ ತಯಾರಿ ಅನ್ನೋದನ್ನ ಇರ್ತದೆ. ಅದ್ರ ಸಂಬಂಧ ನಾವು ಹಿಂಸಿರಾತಿದ್ವು. ಮನ್ಕಲ್ ಮೋತ್ ಬರ್ತಿದ್ದ ಸಾಬಾರಜ್ ಕೇಳ್ತಿದ್ರು, ನೋಡಪ್ಪ ನಿಮ್ಮ ಜೀವನ ಕಟ್ಕೊಳ್ತಾನ ಅಂತ ಹೇಳಿದ್ರು. ನಿಮ್ಮ ಹಾದಿಗೆ ಆಗತ್ತೆ 20 ವರ್ಷ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಹಾದಿಗೆ ಆಗತ್ತ ನಾ 20 ವರ್ಷ ಅಂತ ಹೇಳ್ತಾರೆ. ಹೌದು, ಯಾಕಪ್ಪ ಅಂದ್ರೆ ಹಮೇಶ ನಾವು ಹೇಳ್ತಾರಲ್ಲ ಆಗಿರೋ ತಯಾರಾಗಿರ್ಬೇಕು ನಾವು. ಸರಿ ಅಲ್ಲ ಮಾಡ್ರಿ ಅಲ್ಲ ನಮ್ಮಲ್ಲಿ